धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। नौमिन्यायसुधादिकृज्जयमुनीन् श्रीपादरट्सन्मणीन् व्यासार्यान् विविधागमब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्। ಬ್ರಹ್ಮಸೂತ್ರಗಳ ರಚನೆಯನ್ನು ಮಾಡಿದ ಮಹಾನುಭಾವರು ವೇದವ್ಯಾಸದೇವರು, ಸರ್ವೋತ್ತಮನಾದ ಶ್ರೀಹರಿ ಶ್ರೀಮನ್ನಾರಾಯಣ. ಅಂತಹ ವೇದವ್ಯಾಸದೇವರ ಪ್ರಣಾಮವನ್ನು ವಾದಿರಾಜ ಶ್ರೀಪಾದಂಗಳವರು ಮೊದಲು ಮಾಡಿದ್ದಾರೆ. ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ ಶ್ರೀಮದ್ ಆಚಾರ್ಯರ ನಮಸ್ಕಾರವನ್ನು ಮಾಡಿದ್ದಾರೆ. ಆದರೆ ಅಷ್ಟಕ್ಕೆ ಅವರಿಗೆ ತೃಪ್ತಿ ಇಲ್ಲ. ಸೂತ್ರ ಭಾಷ್ಯಗಳ ಮೇಲನ ಎಷ್ಟು ಚೆನ್ನಾಗಿದೆ ಅಂದರೆ, ಸೂತ್ರಗಳಿಗೆ ಅತ್ಯಂತ ಸಮ್ಮತವಾದ ವ್ಯಾಖ್ಯಾನವನ್ನು ಭಾಷ್ಯಕಾರರು ಮಾಡಿದ್ದಾರೆ, ಶ್ರೀಮದ್ ಆಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು. ಬ್ರಹ್ಮಸೂತ್ರಗಳ ವ್ಯಾಖ್ಯಾನವನ್ನು ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನಾದಿಗಳಲ್ಲಿ, ಅದೇ ರೀತಿ ವೇದವ್ಯಾಸದೇವರು ರಚನೆ ಮಾಡಿದ ಶ್ರೀಮನ್ ಮಹಾಭಾರತದ ವ್ಯಾಖ್ಯಾನವನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಭಾಗವತದ ವ್ಯಾಖ್ಯಾನವನ್ನು ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ, ಶ್ರೀಮದ್ ಭಗವದ್ಗೀತೆಯ ವ್ಯಾಖ್ಯಾನವನ್ನು ಭಗವದ್ಗೀತಾ ಭಾಷ್ಯ ತಾತ್ಪರ್ಯಗಳಲ್ಲಿ, ಹೀಗೆ ವೇದವ್ಯಾಸದೇವರ ಹಾಗೂ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಈ ಜ್ಞಾನೋಪದೇಶದ ಕಾರ್ಯ ಜೊತೆಗೆ ಹೋಗ್ತದೆ. ಅವರು ಮೂಲ ಗ್ರಂಥಗಳನ್ನು ರಚನೆ ಮಾಡಿ ಉಪದೇಶ ಮಾಡೋದು, ಇವರು ಅದಕ್ಕೆ ವ್ಯಾಖ್ಯಾನವನ್ನು ರಚನೆ ಮಾಡೋದು, ಹಾಗೆ ಎರಡೂ ಜೊತೆಯಾಗಿ ಹೋಗ್ತವೆ ಅಂತ ತೋರಿಸುವುದಕ್ಕೆ ಇಬ್ಬರನ್ನು ಒಂದೇ ಶ್ಲೋಕದಲ್ಲಿ ನಮಸ್ಕಾರ ಮಾಡ್ತಾ ಇದ್ದಾರೆ. ಅದಕ್ಕೆ ಸುರೋತ್ತಮ ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ, ಸೂತ್ರ ಭಾಷ್ಯಕಾರಯೋ ವೇದಾರ್ಥ ನಿರ್ಣಯೇ ಸಹೈವ ಪ್ರವರ್ತತ್ವಾತ್ ತೌ ಯೋಗಪದ್ಯೇನ ಪ್ರಣಮತಿ ವ್ಯಾಸಾಯೇತಿ. ಪ್ರಸಿದ್ಧವಾದಂತಹ ಶ್ಲೋಕ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವ್ಯಾಸಾಯ ಭವನಾಶಾಯ, ಶುದ್ಧವಾದ ಜ್ಞಾನವನ್ನು ಕೊಟ್ಟು ಸಂಸಾರವನ್ನೇ ಪರಿಹಾರ ಮಾಡುವಂತಹ ವೇದವ್ಯಾಸದೇವರಿಗೆ, ಶ್ರೀಶಾಯ ಗುಣರಾಶಯೇ, ಅನಂತ ಗುಣಗಳಿಂದ ಪೂರ್ಣನಾಗಿರುವಂತಹ ಸರ್ವೋತ್ತಮನಾದ ಲಕ್ಷ್ಮೀಪತಿಯಾದ ಪರಮಾತ್ಮ, ಬ್ರಹ್ಮರುದ್ರಾದಿಗಳಿಗೆ ಪದವಿಯನ್ನು ಕೊಡುವವಳು ಲಕ್ಷ್ಮೀದೇವಿ. ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ. ಅಂತಹ ಲಕ್ಷ್ಮೀದೇವಿಗೂ ಈಶನಾದ ಸರ್ವೋತ್ತಮನಾದ ಗುಣಪೂರ್ಣನಾದ ಪರಮಾತ್ಮನಿಗೆ ನಮಸ್ಕಾರಗಳು ಅಂತ. ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರಿಗೂ ನಮನಗಳು ಅಂತ. ಎಂತಹ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯರು ಅಂದರೆ ಶುದ್ಧ ವಿದ್ಯಾಯ ಅಂತ. ಶ್ರೀಮದಾಚಾರ್ಯರಿಗಿರುವಂತಹ ಜ್ಞಾನ ಅತಿ ಪರಿಶುದ್ಧವಾದದ್ದು. ಶ್ರೀಮದ್ ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅನಾದಿ ಕಾಲದಿಂದ ಪರಿಪೂರ್ಣವಾದ ಪರೋಕ್ಷ ಜ್ಞಾನ ಶ್ರೀಮದಾಚಾರ್ಯರಿಗೆ ಇದೆ, ವಾಯುದೇವರಿಗೆ ಇದೆ. ಅಂತಹ ಶುದ್ಧವಾದ ಅನಾದಿ ಕಾಲದ ಪರಿಪೂರ್ಣವಾದ ಪರೋಕ್ಷ ಜ್ಞಾನವನ್ನು ಪಡೆದವರು ಶ್ರೀಮದಾಚಾರ್ಯರು. 100 ಜನ್ಮಗಳಿಂದ ಭಗವಂತನ ಅಪರೋಕ್ಷ ಜ್ಞಾನವನ್ನೇ ಪಡೆದವರು ಶ್ರೀಮದಾಚಾರ್ಯರು. ಭಾಗವತ ತಾತ್ಪರ್ಯದಲ್ಲಿ ತಿಳಿಸುವಂತೆ ಆ ಜ್ಞಾನವೂ ಕೂಡ ಇದ್ದದ್ದು ಇದ್ದಂತೆಯೇ ಇರುವುದಲ್ಲ. ಆ ಮುಕ್ತೇಹೇ ವರ್ಧಮಾನಂ. ಪ್ರಮಾಣ ಪದ್ಧತಿಯಲ್ಲಿ ಶ್ರೀಮದ್ ಟೀಕಾಕೃತ್ಪಾದರು ತಿಳಿಸುವಂತೆ ಪ್ರತಿ ಕ್ಷಣದಲ್ಲಿ ಶ್ರೀಮದಾಚಾರ್ಯರ ಜ್ಞಾನ ಭಕ್ತಿಗಳು ವೃದ್ಧಿಯನ್ನು ಪಡೆಯುತ್ತದೆ. ಪ್ರವರ್ಧತಾಂ ಭಕ್ತಿರಲಂ ಕ್ಷಣೇ ಕ್ಷಣೇ ಅಂತ ಹನುಮಂತ ದೇವರು ರಾಮದೇವರಿಗೆ ಪ್ರಾರ್ಥನೆ ಮಾಡಿದಾಗ ರಾಮದೇವರು ವರ ಕೊಟ್ಟದ್ದು. ಹಾಗಾಗಿ ಪ್ರತಿ ಕ್ಷಣದಲ್ಲಿ ಅವರ ಭಕ್ತಿ, ಅವರ ಜ್ಞಾನಗಳಿಗೆ ವೃದ್ಧಿ ಇದೆ. ಅವರ ಯೋಗ್ಯತೆ ಹೇಗಿದೆ ನೋಡಿ. ಅನಾದಿ ಕಾಲದಿಂದ ಪರಿಪೂರ್ಣವಾಗಿರುವ ಪರೋಕ್ಷ ಜ್ಞಾನ, ಅದರಲ್ಲಿಯೂ ಭಗವಂತನ ರೂಪ ಗುಣಾದಿಗಳ ವಿಷಯದಲ್ಲಿ ಪ್ರತಿ ಕ್ಷಣದಲ್ಲಿ ಅದು ಅಭಿವೃದ್ಧಿಯನ್ನು ಪಡೆಯುತ್ತದೆ ಅಂತಂದರೆ ಅವರ ಜ್ಞಾನದ ಮಹಿಮೆ ಎಷ್ಟು ಅದ್ಭುತ ಅಂತ ನಮ್ಮಂಥವರು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹೃದ್ಯಾಯ ಶುದ್ಧ ವಿದ್ಯಾಯ, ಜ್ಞಾನ ಬಹಳ ಇದೆ ಅಂತ ಮಾತ್ರ ಅಲ್ಲ, ಶುದ್ಧವಾದ ಯಥಾರ್ಥವಾದ ಜ್ಞಾನ ಇದೆ.
ಶುದ್ಧ ವಿದ್ಯಾಯ, ಪರಿಶುದ್ಧನಾದ ನಿರ್ದೋಷನಾದ ಪರಮಾತ್ಮನ ಬಗ್ಗೆ ಜ್ಞಾನ ಅವರಿಗಿದೆ. ಅವರ ಜ್ಞಾನ ಪರಿಶುದ್ಧ. ಪರಿಶುದ್ಧನಾದ ಪರಮಾತ್ಮನ ಬಗ್ಗೆ ಅವರಿಗೆ ಜ್ಞಾನ ಇದೆ. ಪರಿಶುದ್ಧವಾದ ಪ್ರಮಾಣಗಳ ಬಗ್ಗೆ ಅವರಿಗೆ ಜ್ಞಾನ ಇದೆ. ಅನೇಕ ಅರ್ಥಗಳು. ಶುದ್ಧ ವಿದ್ಯಾಯ, ಯಾರು ನಿಜವಾಗಿ ಶುದ್ಧರು, ತಪ್ಪು ಮಾಡಿದವರು ಯಾರು, ಯಾರಲ್ಲ. ನಾವೆಲ್ಲ ಜೀವರಾಶಿಗಳು ಎಷ್ಟೋ ತಪ್ಪು ಮಾಡುತ್ತೇವೆ. ತಪ್ಪು ಮಾಡದೇ ಇದ್ದವರು ಇದ್ದಾರೆ. ಶ್ರೀಮದಾಚಾರ್ಯರ ಮುಂದೆ ನಾವೇನೋ ಮೋಸ ಮಾಡಿಬಿಡ್ತೇವೆ, ನಮ್ಮನ್ನು ಅವರು ಸುಮ್ಮನೆ ಬಿಟ್ಟುಬಿಡ್ತಾರೆ, ಅವರಿಗೆ ಗೊತ್ತಿಲ್ಲದೆ ಇರೋ ಹಾಗೆ ನಾವಿರ್ತೇವೆ ಅನ್ನೋ ಹಾಗಿಲ್ಲ. ಶುದ್ಧ ವಿದ್ಯಾಯ, ವಿದ್ಯಾ ಅಂದರೆ ಜ್ಞಾನ. ಯಾವ ಜೀವರು ಶುದ್ಧರು, ಯಾರು ಅಶುದ್ಧರು, ಇದರ ಬಗ್ಗೆ ಅವರಿಗೆ ಜ್ಞಾನ ಇದೆ. ಅಥವಾ ಯಾರು ಎಷ್ಟರ ಮಟ್ಟಿಗೆ ಶುದ್ಧರು ಅನ್ನೋದು ಅವರಿಗೆ ಗೊತ್ತು. ಅದಕ್ಕೆ ತಕ್ಕಂತೆ ಅವರು ಫಲವನ್ನು ಕೊಡ್ತಾರೆ. ಕರ್ಮಗಳಿಗೆ ತಕ್ಕಂತೆ ಫಲ ಕೊಡುವ ಮಹಾನುಭಾವರು. ನಮ್ಮ ಕರ್ಮ, ನಮ್ಮ ಜ್ಞಾನ, ನಮ್ಮ ಭಕ್ತಿ ಇದರಲ್ಲಿ ಎಷ್ಟು ಶುದ್ಧತೆ ಇದೆ, ಪ್ರಾಮಾಣಿಕತೆ ಇದೆ ಎನ್ನುವುದರ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆ ಇರುವಂತಹ ಮಹಾನುಭಾವರು. ಯಾಕೆ ಅಂದರೆ ಅವರು ಫಲಪ್ರದರು. ಆ ಸ್ಥಾನದಲ್ಲಿ ಪರಮಾತ್ಮ ಅವರನ್ನು ಕೂಡಿಸಿದ್ದಾನೆ. ಸರಿಯಾಗಿ ನ್ಯಾಯ ಗೊತ್ತಿಲ್ಲ ಅಂದರೆ ನ್ಯಾಯಾಧೀಶ ಹೇಗೆ ನ್ಯಾಯ ಮಾಡೋದು ಅಸಾಧ್ಯ. ಯಾರು ಅಪರಾಧಿಗಳು, ಯಾರು ಶುದ್ಧರು ಅಂತ ಚೆನ್ನಾಗಿ ಗೊತ್ತಿರಬೇಕು ನ್ಯಾಯಾಧೀಶರಿಗೆ. ಆ ರೀತಿ ನ್ಯಾಯಾಧೀಶರ ಸ್ಥಾನದಲ್ಲಿ, ಕರ್ಮಗಳ ಫಲವನ್ನು ಕೊಡುವ ಸ್ಥಾನದಲ್ಲಿ ಕುಳಿತ ವಾಯುದೇವರಿಗೆ ಯಾರು ಶುದ್ಧರು, ಯಾರು ಅಶುದ್ಧರು ಇದರ ಬಗ್ಗೆ ಸ್ಪಷ್ಟವಾದ ಪರಿಕಲ್ಪನೆ ಇದೆ ಅನ್ನುವುದಕ್ಕಾಗಿಯೂ ಅವರು ಶುದ್ಧ ವಿದ್ಯರು. ಇಂತಹ ಶುದ್ಧ ವಿದ್ಯರಾದ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೃದಯಾಯ ಶುದ್ಧ ವಿದ್ಯಾಯ, ಅವರು ಹೃದಯರು. ಹೃದಯಾಯ ಅನ್ನುವುದಕ್ಕೆ ನಮ್ಮ ಗುರುಗಳು ವ್ಯಾಖ್ಯಾನ ಮಾಡ್ತಾರೆ. ಸಮಗ್ರ ಗುರುಲಕ್ಷಣೋಪೇತತೆಯ ಶಿಷ್ಯ ಚೇತೋ ನಯನಾಭಿನಂದನಾಯ. ಶ್ರೀಮದಾಚಾರ್ಯರಲ್ಲಿ 32 ಲಕ್ಷಣಗಳಿವೆ. ದೇಹದ ಉತ್ತಮವಾದ ಲಕ್ಷಣಗಳಿವೆ. ಗುರುಗಳಿಗಿರಬೇಕಾದ ಲಕ್ಷಣಗಳು. ನೆಗ್ರೋಧ ಪರಿಮಂಡಲ ಸಪ್ತಪಾದಶ್ಚತುರ್ಹಸ್ತಃ ನೆಗ್ರೋಧ ಪರಿಮಂಡಲ ಇತ್ಯಾದಿಯಾಗಿ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದ ಆ ಗುರುಗಳ ಎಲ್ಲ ಲಕ್ಷಣಗಳೂ ಇವೆ. ವಿಶೇಷವಾಗಿ ದೇಹದಲ್ಲಿರಬೇಕಾದ ಉತ್ತಮ ಲಕ್ಷಣಗಳೆಲ್ಲ ಇವೆ. ದೇವತೆಗಳ ಲಕ್ಷಣಗಳಿವೆ. ವೇದದ್ರಷ್ಟಾರರಿಗಿರಬೇಕಾದ ಲಕ್ಷಣಗಳೆಲ್ಲ ಅತೀ ಉನ್ನತ ಮಟ್ಟದಲ್ಲಿದೆ. ಅವರೊಂದು ವೇದಗಳ ಉಚ್ಚಾರಣೆ ಮಾಡ್ತಾರೆ ಅಂದರೆ ಅಷ್ಟು ಸುಲಕ್ಷಣವಾಗಿ ಮಾಡ್ತಾರೆ. ಹೀಗಾಗಿ ಅವರನ್ನು ನೋಡೋದು ಆನಂದ, ಅವರ ಮಾತು ಕೇಳೋದು ಆನಂದ, ಅವರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳೋದೊಂದು ಆನಂದ, ಅವರ ಸ್ಮರಣೆ ಮಾಡುವುದರೊಳಗೆ ಒಂದು ಆನಂದ ಇದೆ. ಯಾವುದು ಆನಂದ ಕೊಡೋದಿಲ್ಲ ಅಂತ ಹೇಳೋಣ. ಹೀಗಾಗಿ ಅವರ ಮಾತೋ, ಅವರ ರೂಪವೋ, ಅವರ ಗ್ರಂಥಗಳ ಭಾವವೋ, ಅವರ ಸ್ಮರಣೆಯೋ ಯಾವುದೊಂದನ್ನು ಹೇಳೋಣ, ಅವರೇ ಹೃದಯರು ಅಂತ. ಹೃದಯಾಯ, ಮನಸ್ಸಿಗೂ ಹಾಗೂ ಎಲ್ಲ ರೀತಿಯ ಇಂದ್ರಿಯಗಳು, ಕಣ್ಣು ಕಿವಿ ಎಲ್ಲದಕ್ಕೂ ಆನಂದವನ್ನು ಕೊಡುವಂತಹ ಮಹಾನುಭಾವರು ಅನ್ನುವ ದೃಷ್ಟಿಯಲ್ಲಿ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಅಂತಹ ಶ್ರೀಮದಾಚಾರ್ಯರು ಆನಂದವನ್ನು ಕೊಡುವ ಶಾಸ್ತ್ರ, ಮಧು ಸುಖ ಆನಂದ, ಅಂದರೆ ಶಾಸ್ತ್ರ ಆನಂದವನ್ನು ಕೊಡುವ ಪರಮಾನಂದಪ್ರದವಾದ ಶಾಸ್ತ್ರವನ್ನು ರಚನೆ ಮಾಡಿದ್ದರಿಂದ ಅವರಿಗೆ ಮಧ್ವರು ಅಂತ. ಎಲ್ಲ ನಾವು ಮಾಧ್ವರು, ಮಧ್ವಾಚಾರ್ಯರ ಶಿಷ್ಯರು. ಯಾಕೆ ಅವರಿಗೆ ಮಧ್ವ ಅಂತ ಕರೀತಾರೆ ಅಂತ ಗೊತ್ತಿಲ್ಲ. ಕೆಲವರಂತೂ ಮಧ್ಯ ಅಂತ ತಿಳ್ಕೊಂಡಿರ್ತಾರೆ. ನಮ್ಮೆಲ್ಲರ ಮಧ್ಯದಲ್ಲಿದ್ದಾರೆ. ಮಧ್ಯ ಅಲ್ಲ, ಅದು ಮಧ್ವ. ನಮ್ಮ ಮಧ್ಯದೊಳಗೆ ಹೃದಯ ಮಧ್ಯದಲ್ಲಿದ್ದಾರೆ ಎನ್ನುವುದು ವಿಷಯ ಸತ್ಯ. ಆದರೆ ಅದು ಶಬ್ದ ಮಧ್ಯ ಅಲ್ಲ, ಮಧ್ವ. ಕೆಲವರಂತೂ ಮಧ್ವಾಚಾರ್ಯರು ಅಂತ ಅನ್ಲಿಕ್ಕೂ ಬರದೆ ಮಾಧವಾಚಾರ್ಯರು ಅಂತಂತಾರೆ. ಮಾಧವನ ಭಕ್ತರವರು. ನ ಮಾಧವ ಸಮೋ ದೇವ ನ ಚ ಮಧ್ವ ಸಮೋ ಗುರು. ಮಾಧವನ ಭಕ್ತರು ಹೌದು, ಆದರೆ ಮಾಧವಾಚಾರ್ಯರಲ್ಲ, ಮಧ್ವಾಚಾರ್ಯರು. ಮಾಧವನ ಭಕ್ತರು, ಅವರ ಹೆಸರು ಮಧ್ವ. ಆನಂದಪ್ರದವಾದ ಶಾಸ್ತ್ರವನ್ನು ರಚನೆ ಮಾಡಿದ ಮಧ್ವಾಚಾರ್ಯರು ಎಂಬುದಾಗಿ ಅವರನ್ನು ನಾವು ಚೆನ್ನಾಗಿ ತಿಳಿಯಬೇಕು. ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ ಎಂಬುದಾಗಿ ವಾದಿರಾಜ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ. ಹರಿ ಹಾಗೂ ಗುರುಗಳು, ಹರಿವಾಯುಗಳು ಇಬ್ಬರನ್ನೂ ಒಂದು ಶ್ಲೋಕದಲ್ಲಿ ಸ್ಮರಣೆ ಮಾಡುವುದಕ್ಕೆ ಬಹಳ ಸುಂದರವಾದ ಪುಟ್ಟದಾದ ಶ್ಲೋಕ. ಎಲ್ಲರೂ ಇದನ್ನು ಮನಸ್ಸಿನಲ್ಲಿ ಸ್ಮರಣೆಗೆ ತಂದುಕೊಂಡು ನಿತ್ಯದಲ್ಲಿ ಪಠನ ಮಾಡಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.